ಕನ್ನಡ ಭಾಷೆಯನ್ನು ಬೆಳೆಸ್ತಕ್ಕಂಥ ಸನ್ಮಾನ ಶ್ರೀ ವಿವೇಕಾನಂದ ಪಾಟೀಲವರೇ, ಕನ್ನಡ ಭಾಷೆಯ ಬಹುದೊಡ್ಡ ಇತಿಹಾಸ ಇದೆ. ಸಾವಿರಾರು ವರ್ಷಗಳ ಇತಿಹಾಸದಲ್ಲಿರ್ತಕ್ಕಂಥ ಕನ್ನಡ ಭಾಷೆಯ ಒಂದು ಬೆಳವಣಿಗೆ ಜೊತೆಗೆ ಅದರ ಕನ್ನಡ ನಾಡು ನುಡಿ ಸಂರಕ್ಷಣೆಗಾಗಿ ಒಂದು ಸಂಘಟನೆ ಬೇಕಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಈ ನಾಡಿನ ಅನೇಕ ಹಿರಿಯರು ಸೇರಿ ಒಂದು ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. 1915ರಲ್ಲಿ ಬೆಂಗಳೂರಿನಲ್ಲಿ ಕೃಷ್ಣರಾಜ ಪರಿಷತ್ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಬರ್ತದೆ. ಆಗಿನ ಮಹಾರಾಜರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರ ನೇತೃತ್ವದಲ್ಲಿ ಈ ಪರಿಷತ್ ಸ್ಥಾಪನೆಗೊಂಡು ಚಾಲನೆಗೊಂಡು ಕನ್ನಡ ಭಾಷೆಯ ಸಂರಕ್ಷಣೆ, ಪುಸ್ತಕ ಪ್ರಕಟಣೆ, ಕನ್ನಡ ನಾಡು ನುಡಿ ಜಲ ಸಂರಕ್ಷಣೆಗಾಗಿ ಹೋರಾಡ್ತಕ್ಕಂಥ ಕೆಲಸವನ್ನು ಇಟ್ಕೊಂಡು ಆರಂಭಗೊಂಡಿರ್ತಕ್ಕಂಥ ಈ ಸಂಸ್ಥೆ ಇಂದು ಇಡೀ ದೇಶದಾದ್ಯಂತ ಹೆಮ್ಮರವಾಗಿ ಬೆಳೆದುಕೊಂಡು ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಕನ್ನಡಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಕ್ತಿಗಳಿಗೆ ಗೌರವ ಆದರವನ್ನು ಕೊಡ್ತಾ ಬಂದಿರ್ತಕ್ಕಂಥ ತಮಗೆಲ್ಲ ವೇದ್ಯವಾಗಿರ್ತಕ್ಕಂಥ ಕಟ್ಟಕತ್ತನೆ ನಾಲ್ವಡಿ ಕೃಷ್ಣರಾಜ ಒಡೆಯರು 5,000 ರೂಪಾಯಿ ದೇಣಿಗೆಯನ್ನು ಕೊಡ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ಗೆ. ಬೆರಳಿಗೆಷ್ಟು ಜನರಿದ್ದಂಥ ಕನ್ನಡ ಸಾಹಿತ್ಯ ಪರಿಷತ್ತು ಮುಂದೊಂದಿನ ದೊಡ್ಡ ಬೃಹದಾಕಾರವಾಗಿ ಬೆಳೀತಾ ಹೋಗುತ್ತೆ. ಅದಕ್ಕೆ BM ಶ್ರೀಕಂಠಯ್ಯನವರೇ ಸ್ವತಃ 5,000 ರೂಪಾಯಿ ಕೊಟ್ಟು ಅಚ್ಚುಕೂಟವನ್ನು ಕೊಡ್ತಾರೆ. ಅವರು ಯಾಕೆ ಅಚ್ಚುಕೂಟ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ ಅವಶ್ಯಕತೆ ಇತ್ತು ಅಂತಂದ್ರೆ, ಆಗಿನ ಸಂದರ್ಭದಲ್ಲಿ ಕನ್ನಡದ ಪ್ರಮುಖ ಹಳೆಯ ಎಲ್ಲ ಗ್ರಂಥಗಳನ್ನು ಪ್ರಕಟಣೆ ಮಾಡಿ ಜನಸಾಮಾನ್ಯ ಪ್ರತಿಯೊಬ್ಬರಿಗೆ ಮುಟ್ಟಿಸಬೇಕಾದ ಅವಶ್ಯಕತೆ ಇತ್ತು. ಆ ಮುಟ್ಟಿಸಬೇಕಾದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹಣಕಾಸಿನ ಕೊರತೆ ಇತ್ತು. ಆದ್ರೆ ಅವಾಗ BM ಶ್ರೀಕಂಠಯ್ಯನವರು ಏನು ಮಾಡ್ತಾರೆ ಅಂದ್ರೆ 5,000 ರೂಪಾಯಿ ಕೊಟ್ಟು ಆ ಅಚ್ಚುಕೂಟವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಡ್ತಾರೆ. ಅದಾದ ನಂತರ ಮಾಸ್ತಿಯವರೇ, ನಾವು ಇವತ್ತು ಅಲ್ಲಿ ಮಾಸ್ತಿಯವ್ರ ಫೋಟೋ ನೋಡಿದ್ವಿ. ಮಾಸ್ತಿಯವರ ಕೆ. ಅಯ್ಯಂಗಾರ್ ಅವರು ಪ್ರಮೋಷನ್ ಅಂದ್ರೆ ಬಡ್ತಿ ಒಂದು ದಿವಾನರಾಗುವುದಿತ್ತು. ಅವರು ಆಗ ಬಡ್ತಿಯಿಂದ ದೂರ ಉಳಿದು ರಾಜೀನಾಮೆಯನ್ನು ಕೊಟ್ಟು ಸರ್ಕಾರಿ ನೌಕರಿಗೆ ಕನ್ನಡ ಸಾಹಿತ್ಯ ಪರಿಷತ್ನ ಸೇವೆಗಾಗಿ ಅವರು ಅಲ್ಲಿ ಬರ್ತಾರೆ. ಯಾಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ನ ಯಾಕೆ ಬೆಳೆಸಬೇಕು ಅಂತ ಅವ್ರಿಗೆ ಛಲ ಇತ್ತಂತಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ನ ಬೆಳೆಸೋದ್ರಿಂದ ಕನ್ನಡಿಗರಿಗೆ ಕನ್ನಡ ಭಾಷೆ ಕುರಿತು ಕನ್ನಡಿಗರಲ್ಲಿ ನಾವು ಜಾಗೃತಿ ಮೂಡಿಸುವಾದ ಅನಿವಾರ್ಯತೆ ಇದೆ ಅನ್ನೋ ಕಾರಣಕ್ಕೆ ಇಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ ಬೆಳೀತಾ ಹೋಯ್ತು. ನಾವು 5-6 ಜನ ಬೆಳವಣಿಗೆಷ್ಟಿದ್ದಂತಹ ಕನ್ನಡ ಸಾಹಿತ್ಯ ಪರಿಷತ್ ಜನಸಂಖ್ಯೆ ಮುಂದೆ ಬರ್ತಾ ನಾವು ಹೇಳಿ ಲೆಕ್ಕಕ್ಕೆ ಇಲ್ಲದಷ್ಟು ಜನ ಸಾಹಿತ್ಯ ಪರಿಷತ್ನ ಸದಸ್ಯರಾಗ್ತಾ ಹೋದ್ರು. ಆಮೇಲೆ ಈ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆದ ನಂತರ ಕನ್ನಡ ಸಾಹಿತ್ಯ ಪರಿಷತ್ ಹಲವಾರು ಉದ್ದೇಶಗಳೊಂದಿಗೆ ಸ್ಥಾಪನೆ ಆಯಿತು. ಸುಮ್ಮನೆ ಯಾವುದೋ ಉದ್ದೇಶಕ್ಕೆ, ಖಾಲಿ ಉದ್ದೇಶಕ್ಕಲ್ಲ. ಯಾಕಂದ್ರೆ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಕರ್ನಾಟಕವನ್ನು ಏಕೀಕರಣಗೊಳಿಸಬೇಕಂದ್ರೆ ಕರ್ನಾಟಕ ಏಕೀಕರಣದಲ್ಲಿ ಜನರನ್ನ ಜಾಗೃತಿಗೊಳಿಸಬೇಕಾಯ್ತು, ಕನ್ನಡಿಗರನ್ನ ಒಂದುಗೂಡಿಸಬೇಕಾಯ್ತು. ಕನ್ನಡ ಮಾತಾಡುವಂಥ ಪ್ರದೇಶಗಳನ್ನ ಮತ್ತು ಕನ್ನಡಿಗರೆಲ್ಲರನ್ನ ಒಟ್ಟುಗೂಡಿಸಿ ಕರ್ನಾಟಕ ಏಕೀಕರಣ ಚಳವಳಿ ಮುನ್ನುಗ್ಗಿಸಬೇಕಾಯ್ತು, ಅನಿವಾರ್ಯ ಇತ್ತು. ಅವಾಗ ಸ್ವತಂತ್ರ ಹೋರಾಟ ಮತ್ತು ಕರ್ನಾಟಕ ಏಕೀಕರಣ ಚಳವಳಿ ಒಂದೇ ಪ್ರಾರಂಭವಾಗಿತ್ತು. ಅವಾಗ ಕನ್ನಡಿಗರನ್ನ ಅನಿವಾರ್ಯವಾಗಿ ಒಟ್ಟುಗೂಡಿಸಬೇಕಾಯ್ತು. ಯಾಕಂತಂದ್ರೆ ಬೇರೆ ಸಂಸ್ಥಾನಗಳ, ಉದಾಹರಣೆ ನಿಮ್ಮ ಉತ್ತರ ಪ್ರಾಂತ್ಯದಲ್ಲಿ ತೆಲುಗು ಪ್ರಭಾವ ಇರ್ಬೋದು, ಮುಂಬೈ ಪ್ರಾಂತ್ಯದಲ್ಲಿ ಮರಾಠಿ ಪ್ರಭಾವ ಇರ್ಬೋದು, ಹೀಗೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಮೈಸೂರು ಸಂಸ್ಥಾನ ಹೊರತುಪಡಿಸಿ ಬೇರೆಲ್ಲ ಸಂಸ್ಥಾನಗಳಲ್ಲಿ ಬೇರೆ ಭಾಷೆ ಏರಿಕೆಯನ್ನು ಮತ್ತು ಬೇರೆ ಸಂಸ್ಕೃತಿ ಏರಿಕೆ ಆಯಿತು. ನಮ್ಮ ಕನ್ನಡಕ್ಕೆ ಅಸ್ತಿತ್ವ ಅನ್ನೋದೇ ಇರಲಿಲ್ಲ. ನಾವು ಏನಾದರೂ ಎಚ್ಚರಿಕೊಳ್ಳದೇ ಇದ್ರೆ ಕರ್ನಾಟಕ ಏಕೀಕರಣಗೊಳಿಸಲು ಸಾಧ್ಯನೇ ಇಲ್ಲ ಅನ್ನೋ ಕಾರಣಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಮುಖಾಂತರ ಮೂಲೆ ಮಲ್ಲಿರುವಂಥ ಎಲ್ಲಾ ಜನರಿಗೆ ಅಂತಂದ್ರೆ ಕನ್ನಡದ ಬಗ್ಗೆ ಅಭಿಮಾನ ಪಡಿಸಬೇಕು, ಮತ್ತೆ ಕನ್ನಡದ ಗ್ರಂಥಗಳನ್ನು ಪ್ರಕಟಿಸಿ ನಾವು ಕೂಡಿಸಬೇಕಾದ ಅನಿವಾರ್ಯತೆ ಕಾರಣಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಪ್ರಾರಂಭ ಆಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ ಪ್ರಾರಂಭ ಆದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ ಒಂದು ರೂಪುರೇಷೆಗಳನ್ನ ಕೇಳ್ತೆ. ಏನು ರೂಪುರೇಷೆಗಳು ಅಂತಂದ್ರೆ, ಕೇವಲ ಕನ್ನಡ ಸಾಹಿತ್ಯ ಪರಿಷತ್ ಮುಖಾಂತರ ನಾವು ಪುಸ್ತಕಗಳನ್ನು ಪ್ರಕಟ ಮಾಡೋದಾಗ್ಲಿ, ಕನ್ನಡದಲ್ಲಿ ಸಾಧನೆ ಮಾಡೋದಾಗ್ಲಿ, ಗೌರವಿಸೋದಾಗ್ಲಿ, ಆಮೇಲೆ ನಿಘಂಟುಗಳನ್ನ ಪ್ರಕಟ ಮಾಡೋದಾಗ್ಲಿ, ಇದಷ್ಟೇ ಅಲ್ಲದೆ ನಾವು ಪ್ರತಿ ಹಳ್ಳಿಗಳಲ್ಲಿ ಕೂಡ ಜನರನ್ನು ಜಾಗೃತಿ ಮೂಡಿಸ್ಬೇಕಂದ್ರೆ ನಾವು ಸಾಹಿತ್ಯ ಸಮ್ಮೇಳನಗಳನ್ನ ಮಾಡಬೇಕು ಅಂತಂತ. ನಿಜ ಹೇಳ್ಬೇಕಂತಂದ್ರೆ, ಈಗ ಕನ್ನಡ ಸಾಹಿತ್ಯ ಪರಿಷತ್ ಅಂತಿದೆ. ಅದು 1915ರಲ್ಲಿ ಸ್ಥಾಪನೆ ಆದಾಗ ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತ ಇತ್ತು. ಕರ್ನಾಟಕ ಸಾಹಿತ್ಯ ಪರಿಷತ್ ಅದು 1935ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಬದಲಾವಣೆ ಮಾಡಿದೆ. ಅದು ಆದ ನಂತರ ಏನಾಯ್ತಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ ಮುಖಾಂತರ ಅಂದ್ರೆ ಕರ್ನಾಟಕದಲ್ಲಿ ಬೇರೆ ಯಾವ ವಿಶ್ವವಿದ್ಯಾಲಯಗಳು ಮಾಡದಂತಹ ಬಹುತಾಕಾರದ ದೊಡ್ಡ ಕೆಲಸವನ್ನು ಯಾವ್ದಾದ್ರು ಮಾಡಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಮಾಡಿದೆ. ಏನ್ ಮಾಡಿದೆ ಅಂತಂದ್ರೆ, ಸುಮಾರು ನಿಘಂಟುಗಳನ್ನ ಪ್ರಕಟ ಮಾಡಿದೆ, ಹಲವಾರು ಪ್ರಾಚೀನ ಕೃತಿಗಳನ್ನ ಪ್ರಕಟ ಮಾಡಿದೆ. ಅದರ ಜೊತೆ ಏನ್ ಮಾಡಿದೆ ಅಂದ್ರೆ, ಪ್ರಮುಖವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉದ್ದೇಶ ಏನಾಗಿತ್ತಂದ್ರೆ ಸಮ್ಮೇಳನಗಳನ್ನು ಮಾಡಬೇಕಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಆಯೋಜನೆ ಮಾಡಿದೆ. ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಮಾತ್ರ ಆಗಿರಲಿಲ್ಲ. ಕರ್ನಾಟಕ ರಾಜ್ಯ ಹೊರತು ಬೇರೆ ಬೇರೆ ರಾಜ್ಯಗಳಲ್ಲಿ, ಈ ಮುಂಬೈ, ಆಮೇಲೆ ದೆಹಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಗಡಿ ಪ್ರದೇಶಗಳಲ್ಲಿ ಕೂಡ ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಆಗಿದೆ. ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಉದ್ದೇಶ ಏನಾಗಿತ್ತು ಅಂತಂದ್ರೆ,
ಕನ್ನಡಿಗರಲ್ಲಿ ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ಕನ್ನಡ ಮತ್ತು ಕನ್ನಡಿಗರು ಎದುರಿಸ್ತಿರುವ ಸವಾಲುಗಳೇನು, ಪ್ರಮುಖವಾಗಿ ಸಮ್ಮೇಳನ ಭಾಷೆಗಳ ವಿಷಯಗಳೇನಿರ್ಕೊಂಡು ಚರ್ಚೆ ಮಾಡ್ಬೋದು. ಪ್ರಾರಂಭದಲ್ಲಿ ಹಿಡ್ಕೊಂಡು 1915ರಿಂದ ಇತ್ತೀಚೆಗೆ ಹಾವೇರಿಯಲ್ಲಿ ನಡೆದಂಥ ಸಮ್ಮೇಳನದ ಭಾಷಣಗಳು ನೋಡಿದಾಗ ನಮಗೆ ಸಮ್ಮೇಳನಾಧ್ಯಕ್ಷ ಭಾಷಣಗಳಲ್ಲಿ ಈಗಾಗಲೇ 7 ಸಂಪುಟಗಳನ್ನ ಮಾಡಿದ್ದಾರೆ. ಅದು ಹೊರತಾಗಿ ಮುಂದೆ ಬಿಡಿ ಪತ್ರಿಕೆಗಳು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಂತರದ ಬಿಡಿ ಪತ್ರಿಕೆಗಳು ಅದರಲ್ಲಿ ಪ್ರಾರಂಭದಲ್ಲಿ ಸುಮಾರು ಒಂದು 7 ಸಂಪುಟಗಳನ್ನ ಮಾಡಿದ್ದಾರೆ. ನಾವು 7 ಸಂಪುಟಗಳನ್ನ ಗಮನಿಸಿದಾಗ ಗೊತ್ತಾಗೋದು ಏನು ಅಂತಂತಂದ್ರೆ, ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರುವಂತಹ ಅಧ್ಯಕ್ಷರು ಆಯಾ ಸಂದರ್ಭದ ಕನ್ನಡ ಭಾಷೆಯ ಸವಾಲುಗಳು ಏನಾಗಿದ್ದು, ಕನ್ನಡ ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ, ನಾವು ನಿಜವಾದ ಕನ್ನಡವನ್ನು ಎಲ್ಲಿ ಉಳಿಸಬೇಕು ಅಂತ, ಮತ್ತೆ ಕನ್ನಡ ಮಾಧ್ಯಮವನ್ನು ನಾವು ಹೇಗೆ ಜಾರಿ ಮಾಡಬೇಕು, ಮತ್ತು ಗಡಿಯಲ್ಲಿ ಕನ್ನಡಿಗರು ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ, ನಿಜವಾಗ್ಲೂ ಕನ್ನಡವನ್ನು ಉಳಿಸ್ಬೇಕಂತಂದ್ರೆ ನಾವು ಮಾಡಬೇಕಾಗಿದ್ದು ಏನು ಅಂತ ಎಷ್ಟೋ ಸರಿ ಸುಮಾರು ಪ್ರಶ್ನೆಗಳನ್ನ ಎತ್ಕೊಂಡು ಮಾತಾಡ್ತಾರಲ್ಲಿ. ಏನ್ ಪ್ರಶ್ನೆಗಳಿಗೆ ಮಾತಾಡ್ತಾರೆ ಅಂತಂದ್ರೆ, ನಾವು ಕನ್ನಡವನ್ನ ಒಂದು ಭಾಷೆಯಾಗಿ ಕಲಿಯೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ, ಆದ್ರೆ ಒಂದು ಮಾಧ್ಯಮವಾಗಿ ಕಲಿಯೋದ್ರಿಂದ ನಮಗೆ ತೊಂದರೆ ಇದೆ ಅಂತ. ಒಂದು ಭಾಷೆಯಾಗಿ ಕಲಿಯೋದ್ರಿಂದ ಸಮಸ್ಯೆ ಇಲ್ಲ. ಮತ್ತೆ ಆಮೇಲೆ ಅವರು ತ್ರಿಭಾಷಾ ಸೂತ್ರದ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ತ್ರಿಭಾಷಾ ಸೂತ್ರದ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾರೆ ಅಂತಂದ್ರೆ, ನಮ್ಮಲ್ಲಿ ಉತ್ತರ ಭಾರತ ಆಗಲಿ ಮತ್ತೆ ದಕ್ಷಿಣ ಭಾರತದಲ್ಲಿ, ಅದನ್ನು ಕರ್ನಾಟಕ ಹೊರತುಪಡಿಸಿ ಬೇರೆಲ್ಲ ರಾಜ್ಯಗಳಲ್ಲಿ ಗಮನಿಸಿದಾಗ ಅಲ್ಲಿ ದ್ವಿಭಾಷಾ ಸೂತ್ರ ಇದೆ, ಎಲ್ಲೂ ಕೂಡ ತ್ರಿಭಾಷಾ ಸೂತ್ರ ಇಲ್ಲ. ಆದ್ರೆ ನಮ್ಮ ದುರಂತ ಏನಂತಂದ್ರೆ, ಕರ್ನಾಟಕದಲ್ಲಿ ತ್ರಿಭಾಷಾ ಸೂತ್ರವನ್ನು ಹೇರಿಕೆ ಮಾಡ್ತಿದ್ರೆ ಆದ್ರೆ ಇವತ್ತಿನವರೆಗೂ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಉದಾಹರಣೆಗೆ ನಮ್ಮಲ್ಲಿ, ಅದಕ್ಕೆ ನಮ್ಮ ಅದರಲ್ಲಿ ಕೂಡ ಏನು ಸಮ್ಮೇಳನಾಧ್ಯಕ್ಷರ ಭಾಷಣಗಳಲ್ಲಿ ಈ ಅಭಿಮಾನದ ಬಗ್ಗೆ, ನಿಜವಾದ ಕನ್ನಡಕ್ಕೆ ಇರಬೇಕಾದ ನಿಜವಾದ ಅಭಿಮಾನ ಯಾವುದು, ನಮ್ಮಲ್ಲಿ ಕನ್ನಡಿಗರಲ್ಲಿ ಇರುವಂತಹ ಅಂಧಾಭಿಮಾನದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಒಂದು ಸಾಹಿತ್ಯ ಕನ್ನಡ ಏನು ಅಭಿಮಾನಿಗಳಿದ್ದೀವಿ, ಒಂದು ಒಳ್ಳೆಯ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಈಗ ಬೆಂಗಳೂರಿಗೆ ಹೋದ್ರೆ ನೀವು ಕೆಲವು ಮಂದಿ ಆಂಧ್ರದಿಂದ ಬಂದರ, ತಮಿಳಿಂದ ಬಂದರ, ಕೇರಳದಿಂದ ಬಂದರ, ಹೀಗೆ ಬೇರೆ ಬೇರೆ ಭಾಷೆಯನ್ನು ಮಾತಾಡ್ತಾರೆ. ಕರ್ನಾಟಕ ಇದ್ದವ್ರೆ ಇವತ್ತು ನಮ್ಮ ಮಂಗಳೂರು ಕಡೆ ಹೋದ್ರೆ ತುಳು ಭಾಷೆ ಮಾತಾಡ್ತಾರೆ. ಎಲ್ಲಿ ಹೋದ್ರೂ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಅಂತಂದ್ರೆ ನಾವು ಎಲ್ಲರೂ ಒಕ್ಕಟ್ಟಾಗಬೇಕು, ಹೆಮ್ಮೆಯಿಂದ ನಾವು ಇದನ್ನ ಆಚರಣೆ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೇನೆ ಸರ್. ಯಾಕಂದ್ರೆ ನಾವು ಬರೀ ಮಾತಾಡ್ತೀವಿ, ಮುಂದೆ ಹೋಗ್ಬಿಡ್ತೀವಿ, ಅದಾಗಬಾರ್ದು. ಅನೇಕ ಸಂಘ ಸಂಸ್ಥೆಗಳಿದಾವು, ಕೆಲವು ನಮ್ಮ ರಾಜಕೀಯ ಮುಖಂಡರುಗಳು, ಯಾಕೆ ಕಾಂಗ್ರೆಸ್ ಇರಲಿ, ದಳ ಇರಲಿ, BJP ಇರಲಿ, ನಾವು ಏನಿರ್ತೀವಿ ಕರ್ನಾಟಕದಲ್ಲಿ ಇರತಕ್ಕಂಥ ಆಫೀಸ್ಗಳಲ್ಲಿ ಕನ್ನಡದ ಅಗ್ದಿ ಒಂದು ಭಾಷೆನ ಮಾತಾಡಬೇಕು. ಯಾರು ಬಂದ್ರು ನಾವು ಈ ಸರ್ ಅಂದ್ಬಿಟ್ರೆ ಅಲ್ಲಿ ಇಂಗ್ಲೀಷ್ ಭಾಷೆನ ಹಾಕಿದ್ದಾರೆ. ಅಭಿಮಾನಿಗಳೇನಂದ್ರೆ ಬರೀಪ್ಪ ನಮ್ಮೂರು ನಿಮ್ಮೂರು ಆರಾಮಿದ್ದೀರಿ ಅಂತ ಹಿಂಗಕ್ಕೆ. ಅದಕ್ಕೆ ನಾವೆಲ್ಲ ದಯವಿಟ್ಟು ನಾವೇನು ದೊಡ್ಡ ಸಾಹಿತಿಗಳಲ್ಲ. ಈಗ ಹೇಳಿದರು ನಾನು ಶಾಲೆ ಮೂರನೇತ್ತ ನಾನು ಇಲ್ಲಿ ಮಾತಾಡಿದಾಗ ಕೆಲವು ಮಂದಿ ಹೇಳ್ತಾರೆ, ಈ ನಿಮ್ಮದು ಶಾಲೆ ಕೈಗಿಡಪ್ಪ ಅಂತ ಕೇಳ್ತಾರೆ. ನಮ್ಮ ಹೊರಗೆ ಹೋದಾಗ ಅದಕ್ಕೆ ಬೇಲೂರು ಸರ್ ಒಬ್ಬರು ಸಾಕ್ಷಿ. ಎಲ್ಲರೂ ಕೂಡಿ ನಾವು ಒಕ್ಕಟ್ಟವನ್ನ ನಮ್ಮ ಮಕ್ಕಳಿಗೆ ಈಗ ಪ್ರೊಫೆಸರ್ ಹೇಳಿದಂಗೆ ಕನ್ನಡ ನಾವು ಏನು ಹಿರಿಯರು ಏನು ಮಾಡಿದ್ರು, ಈ ನಮ್ಮ ಗದಗ ಜಿಲ್ಲೆಯಲ್ಲಿ ಗದಗ ತಾಲೂಕಿನಲ್ಲಿ ಇರ್ತಕ್ಕಂಥ ಮೂಲಗಳ ನಾರಾಯಣ ಅವರು ಉದಯವಾಗಲಿ ನಮ್ಮ ಕೆಲವು ಕನ್ನಡ ನಾಡು ಅಂತೇಳಿ ನೋಡಿ ಎಷ್ಟು ಅಂದ್ರೆ ರೆಕಾರ್ಡ್ ಕೇಳಿದಾಗ ಭಾಳ ಸಂತೋಷ ಆಗತ್ತೆ. ನಿರ್ವಹಿಸಿದಂಥ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಉಮೇಶ್ ಪುರದವರವರೇ, ಅಧ್ಯಕ್ಷತೆಯನ್ನು ವಹಿಸಿದಂಥ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಗದಗ ಆದಂಥ ವಿವೇಕಾನಂದ ಗೌಡ ಪಾಟೀಲ್ ರವರೇ, ಉಪನ್ಯಾಸಕರಾದ ಹೂವಿನ ಬಾವಿಯವರೇ, ಇಲ್ಲಿ ನೆರೆದಂಥ ಎಲ್ಲ ಸಾಹಿತಿಗಳೇ, ಪ್ರೊಫೆಸರ್ ಅವರೇ, ಎಲ್ಲ ಹಿರಿಯರೇ ಮತ್ತು ಅಕ್ಕ ತಂಗಿಯೇ, ಈಗ ಏನು ಮಾತಾಡ್ಬೇಕು ಸಾಹಿತಿಗಳ ಮುಂದೆ ನಾವು ಅನ್ನೋದು ನಮಗೆ ದೊಡ್ಡ ಸಮಸ್ಯೆ. ಯಾಕಂದ್ರೆ ಹೆಂಗೆ ಮಾತಾಡಿದ್ರೆ ಏನಪ್ಪ ಅನ್ನುವಂಥದ್ದು ನಮಗೂ ಒಳಗಿರ್ತೈತೆ ಸರ್. ಆದ್ರೆ ಇವತ್ತು ಕನ್ನಡ ಉಳಿಸುವಂಥ ಕೆಲಸ ನೀವೆಲ್ಲರೂ ಮಾಡಬೇಕಾಗಿತ್ತು. ಇವತ್ತು ನೋಡ್ಕೊತ ಹೋದ್ರೆ ಇವತ್ತು ತಳಮಟ್ಟ ಅಡಿಪಾಯದಲ್ಲೇ ನಾವು ಕನ್ನಡವನ್ನು ತಪ್ತಾ ಇದ್ದೀವಿ, ಅಲ್ಲೇ ಬೇಸ್ ತಪ್ತಾ ಇದ್ವಿ ನಾವು. ಈಗ ಮುಂದೆ ಬಂದಂಗೆಲ್ಲ ಇವತ್ತು ನೋಡ್ಕೊಂಡ್ರೆ ಯಾರು ತಪ್ಪು ತಿಳ್ಕೊಬಾರ್ದು. ಯಾಕಂದ್ರೆ ನನ್ನ ಜವಾಬ್ದಾರಿ ಏನೈತಿ ಅನ್ನೋದು ನಾನು ಮಾಡಬೇಕು. ಅದನ್ನು ಇವತ್ತು ನಾವು ಕನ್ನಡ ಸಾಹಿತ್ಯ ಮನೆಯಲ್ಲಿ ಮಾತಾಡೋದು ಭಾಳ ಕಡಿಮೆ ಆಗ್ಕೊಂತ ಬರ್ತಾ ಇದೆ. ಯಾಕಪ್ಪ ಅನ್ನುವಂಥ ವಿಚಾರ ಮಾಡಬೇಕು. ಇವತ್ತು ಈಗ ಫಕೀರಪ್ಪನವ್ರು ಹೇಳಿದರು, ಈಗ ಬೆಂಗಳೂರಲ್ಲಿ ಹೋದ್ರೆ ನಾವು ಕನ್ನಡ ಮಾತಾಡೋದು ಬಿಟ್ಟು ಅವ್ರ ಭಾಷೆ ಯಾವುದೈತಿ ಆ ಭಾಷೆ ಮಾತಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಎಲ್ಲ ಕಡೆನೂ ಹಿಂಗಾಗ್ತಾ ಇದೆ. ಅದಕ್ಕೆ ಇವತ್ತು ನಾವು ಗಟ್ಟಿಯಾಗಿ ನಿಂತು ಮತ್ತು ಇವತ್ತೆಲ್ಲರೂ ರಾಜಕಾರಣಿಗಳಿಂದ ಹಿಡಿದು ಸಾಹಿತಿಗಳಿಂದ ಹಿಡಿದು ಎಲ್ಲರೂ ಇದಕ್ಕೆ ಕೈ ಜೋಡಿಸಿದ್ರೆ ಸಾಧ್ಯ ಐತಿ ಅನ್ನುವಂಥ ನನ್ನ ವಿಚಾರ. ಇವತ್ತು ನಾನು ಅನೇಕ ಸಲ ಚೆಕ್ ಮಾಡಿದೆ,
ನೋಡಿದಾಗ ಬರಲಿಕ್ಕೆ ಸಹಿತ ಬರಲ್ಲ, ಕನ್ನಡ ಬರಲಿಕ್ಕೆ ಸಹಿತ ಬರಲ್ಲ. ಇದು ಸಾಧನೆ. ಎಷ್ಟು ಸಾಧನೆ ಅಂದರೆ ನಮ್ಮ ಮಾತೃ ಭಾಷೆಯನ್ನು ನಾವು ಬಿಟ್ಟು ಬೇರೆ ಭಾಷೆಯನ್ನು ಅಗದಿ ವಿಚಾರವಾಗಿ ಹೋಗಬೇಕು. ಇವತ್ತಿನ ದಿನಮಾನದೊಳಗೆ ಬೇಕು, ಬೇಕಿಲ್ಲ ಅನ್ನಂಗಿಲ್ಲ. ಇದ್ರ ಕೊಟ್ಟ ನಮ್ಮ ಕನ್ನಡದ ಕೂಟ ಬೇರೆ ಭಾಷೆನೂ ಇಂಗ್ಲೀಷ್ನೂ ಬರಲಿ, ಮತ್ತೊಂದು ಬರಲಿ ಅಂದರೆ ನಾವು ಸಾಧನೆ ಮಾಡ್ಲಿಕ್ಕಾಗ್ತೈತಿ. ನಮ್ಮ ಕರ್ತವ್ಯವನ್ನು ನಾವು ಮಾಡ್ಕೊತ ಹೋದ್ವಿ ಅಂದ್ರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ನವರು ಇವತ್ತು ನಾನು ನೋಡ್ತಿರ್ತೀನಿ. ಈಗ ಪಾಟೀಲ್ರಿಗೆ ಹೇಳಿದೆ, ಶನಿವಾರಕ್ಕೊಮ್ಮೆ ನಾನು 8:30 ಮ್ಯಾಗ ಗುಡಿಗೆ ಹೋಗ್ತಿರ್ತೀನಿ. ಇಲ್ಲಿ ಭಾಳ ಜನ ಇವತ್ತು ನಮಸ್ಕಾರ ಕೂಡಿ ಕೇಳ್ತಿರ್ತಾರೆ. ಭಾಳ ಸಂತೋಷ ಅನ್ಸುತ್ತೆ. ಮತ್ತು ಇವತ್ತು ಕಡಿಮೆ ಅದಾರ, ಸರ್ಗೂ ಹೇಳಿದೆ ಇವತ್ತು ಯಾಕೆ ಇದು ಅದಾರ, ಶನಿವಾರ ದಿವಸ ಮಂದಿ ಇದು ಯಾವುದು ಹಿಡಿತಿರಂಗಿಲ್ಲ, ವೆಹಿಕಲ್ ಸಹಿತ ಹೋಗ್ಲಾರಂತ ಬರ್ತೈತಿ. ಇದೊಂದು ನಡೆಸ್ಕೊಂತ ಬರ್ತೈತಿ. ಇವತ್ತು ಕೂಡ್ತಾರ ಅನ್ನೋದು ಒಂದು ಭಾಳ ಮಹತ್ವದ್ದು. ಇದ್ರ ಕೂಟ ಇನ್ನೂ ಒಂದಿಷ್ಟು ಜನರು ಇವತ್ತು ಈಗ ಹೇಳ್ದಂಗೆ ಹುಡುಗರತ್ತಾತು ಯಂಗ್ಟರ್ಸ್ ಇವತ್ತು ಬರಬೇಕು. ಇವತ್ತು ಇರಲಿಲ್ಲ ಅಂತಂದ್ರೆ ಬೇರೆ ಬೇರೆ ಕಡೆ ಹೋಗುವಂಥ ದುಶ್ಚಟಕ್ಕೆ ಅನುವಾಗುವಂಥ ಇದರ ಕಡೆ ಅಟ್ರಾಕ್ಷನ್ ಬಂತು ಅಂತಂದ್ರೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ನಮಗೆ ಆಗ್ತೈತಿ. ಇವತ್ತು ನಾವು ಈಗ ಹೇಳಿದ್ರು ಪುಸ್ತಕ ಹೇಳ್ದಂಗೆ ಆಯಿತು, ಯಾರೂ ಪುಸ್ತಕ ಓದ್ತಾ ಇಲ್ಲ. ಇವತ್ತು ಮೊಬೈಲ್ ನೋಡ್ಕೊಂತ ಅದ್ರಾಗ ಏನು ಬರ್ತೈತೆ ಅದ ಇದ್ದರೂ ಸಹಿತ ಅದನ್ನ ನೋಡ್ತಾರೆ ಹೊರತು ಪುಸ್ತಕ ಕಣ್ಣಿಟ್ಟು ಓದಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ವಿಶ್ವಸಂಸ್ಥೆ ಪ್ರತಿ 15 ದಿನಕ್ಕೊಮ್ಮೆ ಒಂದು ಪ್ರಾದೇಶಿಕ ಭಾಷೆ ಸಾಹಿತ್ಯ ಅನ್ನೋ ಒಂದು ವರದಿ ಕೂಡ ನನ್ನ ಎದುರಿಗಿದೆ. ಒಂದು ಕಡೆಗೆ ಪ್ರಾಥಮಿಕ ಸರ್ಕಾರಿ ಶಾಲೆಗಳು ಮುಚ್ತಾ ಇವೆ, ಇನ್ನೊಂದು ಕಡೆಗೆ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ, ಮತ್ತೊಂದು ಕಡೆಗೆ ಕನ್ನಡ ಸಾಹಿತ್ಯದ ಪುಸ್ತಕಗಳನ್ನು ಪ್ರಕಟಣೆ ಮಾಡುವಂತಹ ಯೋಜನೆಗೆ ಎಳ್ಳು ನೀರು ಬಿಡುವಂತಹ ಒಂದು ಕಡೆಗೆ ಪ್ರಕ್ರಿಯೆ ನಡೀತಾ ಇದೆ. ಇನ್ನೊಂದು ಕಡೆಗೆ ಕನ್ನಡ 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 ಬರೀ ನಮ್ಮ ಸಂಗಡ ಅಂತ ನಾವು ಎಲ್ಲರನ್ನ ವಿವೇಕಾನಂದ ಗೌಡ ಪಾಟೀಲ್ ಅಂತಹ ಸಹೃದಯ ಸ್ನೇಹಿತರು ಪ್ರತಿ ಶನಿವಾರ ಅವರ ಸಂಗಡವನ್ನು ಕರೆದುಕೊಂಡು ಹೋಗುವಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇವತ್ತು ಭಾಷೆ ಉಳಿಬೇಕು. ಕನ್ನಡ ಭಾಷೆಯ ಮಟ್ಟಿಗೆ ಹೇಳೋದಂತಂದರೆ ಈ ಭಾಷೆಗೆ ಯಾವತ್ತೂ ಸಾವಿಲ್ಲ. 2000 ಇತಿಹಾಸ ಇರುವ ಈ ಭಾಷೆ ಈ ಸೂರ್ಯ ಚಂದ್ರರು ಇರುವ ತನಕ ಈ ಭಾಷೆ ಉಳಿಯುತ್ತೆ ಅಂತನೋ ಆತ್ಮವಿಶ್ವಾಸ ಕೂಡ ನಮಗಿದೆ. ಯಾಕಂದರೆ ಅದರ ಇತಿಹಾಸವನ್ನು ನಾವು ಗಮನಿಸ್ತಾ ಇದ್ದೀವಿ. ಬಹಳ ದೀರ್ಘ ಅನಿಸಿದ್ರು ಕೂಡ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ಭಾವಿಸ್ತಾ ಇದ್ದೀವಿ. ಸಾಹಿತ್ಯ ಪರಿಷತ್ತು ಏಕೆ ಪ್ರಸ್ತುತ ಅನ್ನೋದ್ರ ಬಗ್ಗೆ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಬಹಳ ಮುಖ್ಯವಾಗಿ ಕನ್ನಡದ ಒಂದು ಓದು ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಮಾತು ಬಂದಿದೆ. ಅದಕ್ಕೆ ಏನು ಮಾಡಬೇಕು ಸಾಹಿತ್ಯ ಪರಿಷತ್ತು ಅಂತೇಳಿ. ಸಾಹಿತ್ಯ ಪರಿಷತ್ತು ಅಂದ್ರೆ ನಾವೆಲ್ಲರೂ ಕೂಡ ಸಾಹಿತ್ಯ ಪರಿಷತ್ತು ಅಂದ್ರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂದ್ರೆ ನಾವೆಲ್ಲ ಏನು ಮಾಡಬೇಕು, ಈ ಓದುವ ಒಂದು ಸಂಸ್ಕೃತಿಯನ್ನು ಓದುವ ಚಳವಳಿಯನ್ನು ಹೇಗೆ ಇದನ್ನು ರೂಪುಗೊಳಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡತಕ್ಕಂಥ ಕಾಲ ಅಂತೇಳಿ. ಎರಡನೇದು ಭಾಳ ಮುಖ್ಯವಾಗಿ ಇನ್ನೊಂದು ಮಾತು ಬಂತು, ಏನಂದ್ರೆ ಮಕ್ಕಳಿಗೆ ಸರಿಯಾಗಿ ಬರೀಲಿಕ್ಕೆ ಬರ್ತಾ ಇಲ್ಲ, ಓದ್ಲಿಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತು ಕೂಡ ಹಿರಿಯರಾಗಿರ್ತಕ್ಕಂಥ ಶ್ರೀ ವಾಸಣ್ಣ ಕುರುಡಿಗೆ ಅವರು ಹೇಳಿದ್ರು. ಇದು ಕೂಡ ಈ ಕಾಲದ ಒಂದು ಸಮಸ್ಯೆ. ಇದು ನಮಗೂ ಕೂಡ ಅನಿಸ್ತಾ ಇದೆ. ಎಷ್ಟೋ ಸಂದರ್ಭದೊಳಗೆ ನಮಗೆ ಸರಿಯಾಗಿ ಬರೀಲಿಕ್ಕೆ ಆಗ್ತಾ ಇದೆ. ಇದೆಲ್ಲ ಯಾಕೆ ಹೀಗೆ ಆಗ್ತಾ ಇದೆ, ಇದಕ್ಕೆ ಏನು ದಾರಿ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಪರಿಷತ್ತಿನಂಥ ಸಂಸ್ಥೆಗಳು ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತಕ್ಕಂಥ ಸಂದರ್ಭ ಅಂತ ಅನಿಸ್ತೈತೆ. ಯಾಕಂದ್ರೆ ನನಗೆ ಒಮ್ಮೆ ಅನಿಸ್ತಾ ಇದೆ, ಈ ಕನ್ನಡದ ಪುಸ್ತಕಗಳನ್ನ ಪರಿಷತ್ತಿನಂಥ ಸಂಸ್ಥೆಗಳೇ ರೂಪಿಸಬೇಕು ಅಂತೇಳಿ. ಅಷ್ಟು ಸುಲಭ ಮಾರ್ಗಗಳದಾವೆ. ಇದು ಎಲ್ಲ ಇದ್ದಾಗಿ ಕೂಡ ಯಾಕೆ ಕನ್ನಡ ಅದು ಬಲಗೊಳ್ತಾ ಇಲ್ಲ ಅಂತೇಳಿ, ಅದು ಕೇವಲ ಯಾಕೆ ಪರೀಕ್ಷೆ ಕನ್ನಡ ಆಗೈತಿ ಅಂತೇಳಿ. ಇವತ್ತು ಕನ್ನಡ ಏನಾಗೈತೆ ಅಂದ್ರೆ ಪರೀಕ್ಷೆ ಕನ್ನಡ ಆಗೈತಿ. ಮಕ್ಕಳು ಯಾಕೆ ಕನ್ನಡ ಪುಸ್ತಕಗಳನ್ನು ಓದ್ತಾ ಅಂದ್ರೆ ಪರೀಕ್ಷೆ ಸಂಬಂಧ ಓದ್ತಾರೆ. ಅದೊಂದು ಸೃಜನಶೀಲವಾಗಿ ಹೇಗೆ ಅದು ರೂಪುಗೊಳ್ಳಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಬಹಳ ಗಂಭೀರವಾಗಿ, ಯಾಕಂದ್ರೆ ಹಿರಿಯರದಾರ, ನಾವು ಪತ್ರ ಬರೆಯೋದ್ರ ಮೂಲಕ ಅಥವಾ ಸಂಬಂಧಪಟ್ಟವರ ಗಮನ ಸೆಳೆಯೋದ್ರ ಮೂಲಕ ಪತ್ರಿಕೆಗಳಲ್ಲಿ ಒಂದಿಷ್ಟು ಈ ಬಗ್ಗೆ ಚರ್ಚೆ ಮಾಡೋದ್ರ ಮೂಲಕ ಹೇಗೆ ಇದನ್ನು ಒಂದು ಸೃಜನಶೀಲ ಕನ್ನಡವಾಗಿ ಸೃಜನಶೀಲ ಕಲಿಕೆಯಾಗಿ ಇದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ
ಒಂದು ಚಿಂತನೆ ಮಾಡ್ತಕ್ಕಂಥದ್ದು ಮತ್ತು ಓದುವ ಚಳುವಳಿಯನ್ನು ಹೇಗೆ ರೂಪಿಸಬೇಕು ಅಂತ ಹೇಳಿ. ಇವತ್ತ ಯಾರ ಮನೆಯಲ್ಲೇನೂ ಕೂಡ ಪುಸ್ತಕಗಳಿಲ್ಲ, ಯಾರು ಕೂಡ ಇವತ್ತು ನಾವು ಪೇಟೆಗೆ ಹೋದ್ರೆ ನಾವು ಏನೆಲ್ಲ ತರ್ತೀವಿ, ನಾವು ಒಂದು ಬೇಕರಿಗೆ ಹೋದ್ರೆ ಸಾಕಷ್ಟು ತಿನ್ನುವ ಸಾಮಗ್ರಿಗಳನ್ನ ತರ್ತೀವಿ ಮನೆಗೆ. ಆದ್ರೆ ಮನೆಗೆ ನಾವು ಹೊರಗೆ ಹೋಗಿ ಮನೆಗೆ ಬಂದಾಗ ಯಾರೋ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಕ್ಕಂಥ ಸಂದರ್ಭ ಇಲ್ಲಿ. ಇದನ್ನು ಹೇಗೆ ಒಂದು ರೂಪಿಸ್ಬೇಕು ಅಂತಕ್ಕಂಥದ್ರ ಬಗ್ಗೆ, ಯಾಕಂದ್ರೆ ನನಗೊಂದಿಷ್ಟು ಆಲೋಚನೆಗಳದಾವೆ. ಏನಂದ್ರೆ ಈ ತರಕಾರಿ ಹೆಂಗ್ ಮಾಡ್ತಾರಲ್ಲ ಹಂಗ ಒಂದಿಷ್ಟು ಜನ ಸೇರ್ಕೊಂಡು ಪುಸ್ತಕಗಳನ್ನ ಇಟ್ಕೊಂಡು ದುಃಖಗಾಗಿ ಇಟ್ಕೊಂಡು ಮನೆ ಮನೆಗೆ ಹೋಗಿ ಪುಸ್ತಕ ಮಾಡ್ಬೇಕಂತ ಐತೆ ನಮ್ಗೆ. ಅದು ಸಮಯ ಇಲ್ಲ ಈಗ. ಏನಂದ್ರೆ ನಾವು ಒಂದಿಟ್ಟು ನೌಕರಿ ಮಾಡ್ಬೇಕಾಗೈತಿ, ಮತ್ತೊಂದಿಟ್ಟು ಮನೆ ಕಟ್ಟಬೇಕಾಗೈತಿ, ಮತ್ತೊಂದಿಟ್ಟು ಅಲ್ಲಿ ಹೋಗ್ಬೇಕಾಗೈತಿ. ಇಂಥ ಎಲ್ಲ ಅನೇಕ ವಿಚಾರಗಳದಾವ ನನಗೆ. ಈ ತರಕಾರಿ ಸಾಮಾನ್ಯ ಹೆಂಗ್ ದುಃಖ ಯಾಕಂದ್ರೆ ಮನೆಗೆ ಹೋದ್ರೆ ಯಾರು ಪುಸ್ತಕ ಒಳ್ಳೆನಾಗಿಲ್ಲ. ಈಗ ವಸ್ತ್ರ ಸರ್ ಅಂತ ಬೇಡೋ ಸರ್ ಅಂತ ಕೂಡ್ಕೊಂಡು ಹುಡ್ಕೋದಾಳ ಮನೆಗೆ ಹೋದ್ರೆ ಯಾರು 1000 ರೂಪಾಯಿ ಪುಸ್ತಕ ತಗೊಳ್ಳಾರ್ದ ಬಿಡಂಗನಾಗಿಲ್ಲ ಅವ್ರು. ಆದ್ರೆ ಅದನ್ನ ನಾವು ಹೋಗ್ಬೇಕಾಗೈತಿ. ಅದು ಕೂಡ ಕೊರತೆ ಐತಿ ನಮಗೆ. ನಾವು ಆಗ್ತಾ ಇಲ್ಲ ಅಂತೀವಿ. ಇದನ್ನ ಮಾಡೋರು ಯಾರು ಅಂತಕ್ಕಂಥದ್ದು ಬಹಳ ಮುಖ್ಯ. ಇದನ್ನ ಮಾಡಿ ಸಾಹಿತ್ಯದ ಬಗ್ಗೆ ಅಭಿರುಚಿ ಇರ್ತಕ್ಕಂಥ ಜನನ ಇದು ಮಾಡ್ಬೇಕಾಗ್ತದೆ. ಅದರಿಂದ ಇದನ್ನ ಹೇಗೆ ಒಂದು ಚಳುವಳಿಯಾಗಿ ರೂಪಿಸ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಆಲೋಚನೆ ಮಾಡಬೇಕು. ಮತ್ತೆ ಶಾಲೆಗಳಲ್ಲಿ ಕನ್ನಡದ ಕಲಿಕೆ ಹೇಗೆ ಸೃಜನಶೀಲವಾಗಿ ಅದು ಆಗ್ಬೇಕು ಅಂತ, ಅದು ಕೇವಲ ಪ್ರಶ್ನೆಗಳಿಗೆ ಉತ್ತರ ಬರೆಯುವ ಕನ್ನಡ ಆಗ್ಲಾರ್ದನ ಅದೊಂದು ಕಥೆ ಬರೀತಕ್ಕಂಥ, ಅದೊಂದು ಪ್ರಬಂಧ ಬರೀತಕ್ಕಂಥ, ಅದೊಂದು ಕಥೆ ಬರೀತಕ್ಕಂಥದ್ದು ನನಗೆ ಏನು ಅನಿಸೈತಿ ಇವತ್ತಿನ ದಿವಸ ಅದನ್ನು ಬರೆಯುವ ರೀತಿ ಒಳಗೆ ಹೇಗೆ ಅದೊಂದು ಪರೀಕ್ಷೆ ಆಗಿ ಅದು ಹೇಗೆ ಪರೀಕ್ಷೆ ಆಗ್ಬೇಕು. ಯಾಕಂದ್ರೆ ಪರೀಕ್ಷೆ ಅಂದ್ರೆ ಅಷ್ಟ ಆಗತ್ತೆ ಅದು. ಅದು ಪರೀಕ್ಷೆ ಆಗ್ಬೇಕು. ಈಗ ನಮಗೆ ಏನಪ್ಪಾ ಅಂದ್ರೆ ನಮ್ಮ ಅನುಭವಗಳನ್ನ ವ್ಯಕ್ತಪಡಿಸೋದನ್ನ ಪರೀಕ್ಷೆ ಆದಾಗ ಮಾತ್ರ ಆ ಥರದ ಚಟುವಟಿಕೆಗಳೊಳಗೆ ನಾವು ತೊಡಗ್ತೀವಿ. ಅಂದ್ರೆ ನಮ್ಮ ಪರೀಕ್ಷೆಯ ಮೂಲ ಸ್ವರೂಪನೂ ಕೂಡ ಬದಲಾಗಬೇಕು ಅನ್ನೋ ಹಿನ್ನೆಲೆಯೊಳಗೂ ಕೂಡ ನಾವು ಒಂದು ಚಳುವಳಿಯ ರೂಪದೊಳಗೆ ಒಂದು ಅದನ್ನ ಸರ್ಕಾರದ ಗಮನ ಸೆಳೀತಕ್ಕಂಥ ರೀತಿ ಒಳಗೆ ಅದನ್ನು ಮಾಡಬೇಕು ಅಂತ ಹೇಳಿ